ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ಇವತ್ತೇನಪ್ಪ ಅಂತಂದರೆ ಚಪಾತಿ ಮತ್ತು ಪಾಲಕ್ ಪನ್ನೀರ್. ಸೊ ಫ್ರೆಂಡ್ಸ್, ಚಪಾತಿ ಮತ್ತು ಪಾಲಕ್ ಪನ್ನೀರ್ ತುಂಬ ಒಳ್ಳೆ ಕಾಂಬಿನೇಷನ್ ಇದೆ. ಸೊ ಬನ್ನಿ ಫ್ರೆಂಡ್, ನಮ್ಮ ಮನೆಯಲ್ಲಿ ಯಾವ ಥರ ಸ್ಪೆಷಲಾಗಿ ಮಾಡ್ತಾರೆ ಪಾಲಕ್ ಪನ್ನೀರ್ ಮತ್ತು ಚಪಾತಿ ಅಂತ ಬಿಟ್ಟು ನೋಡೋಣ. ಹಾಗೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಎಪಿಸೋಡ್ ಚಪಾತಿ ಮತ್ತು ಪಾಲಕ್ ಪನ್ನೀರ್. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಮ್ಮ ಮನೆಯ ಸ್ಪೆಷಲ್ ಅಡುಗೆಯ ಪಾಲಕ್ ಪನ್ನೀರ್ ಮತ್ತು ಚಪಾತಿ ಜೊತೆಗಿನ ರೆಸಿಪಿ. ಪಾಲಕ್ ಪನ್ನೀರ್ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಈ ಥರ ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಅದ್ರ ಜೊತೆಗೆ ನೋಡಿ ಮಸಾಲಗಳು: ಕೆಸರು ಮೆಥಿ, ಚಕ್ಕೆ, ಲವಂಗ, ಮೆಣಸು, ಒಂದೆರಡೆಲ್ಲ ಇವನ್ನೆಲ್ಲ ನೀಟಾಗಿ ಹುರ್ಕೊಂಡ್ಬಿಟ್ಟು ಇದನ್ನು ನಾವು ಮಸಾಲೆಯಾಗಿ ರೆಡಿ ಮಾಡ್ತೀವಿ ಫ್ರೆಂಡ್ಸ್ ಪಾಲಕ್ ಪನ್ನೀರ್ಗೆ. ಅದರ ಜೊತೆಗೆ ಒಂದು 5-6 ಬಾದಾಮಿ ಮತ್ತು ಒಂದು 5-6 ಗೋಡಂಬಿ, ಸೊ ಇದನ್ನು ಮಸಾಲೆಗೆ ಟೈಮಾಗಿ ನೋಡಿ ಫ್ರೆಂಡ್ಸ್. ಇದನ್ನೇ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಘಮ ಅಂತ ಇದೆ ಫ್ರೆಂಡ್ಸ್. ಇದು ಮಸಾಲೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಪಾಲಕ್ ಪನ್ನೀರ್. ಈಗ ನೋಡಿ ಫ್ರೆಂಡ್ಸ್, ಪನ್ನೀರು ಇದೆ ನೋಡಿ ಪನ್ನೀರ್. ಇದನ್ನು ಈಗ ನೀಟಾಗಿ ಪೀಸಾಗಿ ಮಾಡ್ಕೋಬೇಕು. ನಮಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪನ್ನು ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಪನ್ನೀರು ಈ ಥರ ಕಟಿಂಗ್ ರೆಡಿ ಆಗಿದೆ. ಪನ್ನೀರ್ ನೋಡಿ ಫ್ರೆಂಡ್ಸ್, ಈ ಥರ ಕಟಿಂಗ್ ಮಾಡಿ
ಇದನ್ನು ಫ್ರೈ ಮಾಡ್ಕೋಬೇಕು. ಒಂದೆರಡು ಸ್ಪೂನ್ ಆಯಿಲ್ ಹಾಕಿದರೆ ಆಯಿಲಲ್ಲಿ ಈ ಥರ ಫ್ರೈ ಮಾಡ್ಬೇಕು. ನೋಡಿ ಫ್ರೆಂಡ್, ನೀಟಾಗಿ ಫ್ರೈ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನೀಟಾಗಿ ರೋಸ್ಟ್ ಆಗಿದೆ. ಈ ಥರ ಪನ್ನೀರನ್ನ ಈ ಥರ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಈ ಥರ ಕಲರ್ ಬರಬೇಕು, ಇಷ್ಟವರೆಗೆ ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಪೀಸ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ಕೂಡ ಚೆನ್ನಾಗಿ ಹಿಡಿಯುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಾತ್ರೆ ಇಟ್ಟಿದ್ದೀವಿ. ಅದರಲ್ಲಿ 4 ಟೀ ಸ್ಪೂನ್ ಎಣ್ಣೆ ಹಾಕಿದ್ದಾರೆ. ಇದು ಒಗ್ಗರಣೆ ಫ್ರೆಂಡ್ಸ್. ಈ ಥರ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಪಾಲಕ್ ಪನ್ನೀರ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಮಸಾಲೆ ಐಟಮ್ ತೆಗೆದು ಮತ್ತು ಪಾಲಕನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಅವುಗಳ 2 ಹಾಕ್ತಾರೆ, ಈಗ ನೋಡ್ಕೊಳ್ಳಿ. ಇದು ಮೊದಲನೇದು ಪಾಲಕ್. ಫ್ರೆಂಡ್ಸ್, ಹೆಚ್ಚು ಘಮ ಘಮ ಅಂತ ಇದ್ರೆ ನೆಕ್ಸ್ಟ್ ತೋರಿಸ್ತಲ್ಲ ಫ್ರೆಂಡ್ಸ್ ನಿಮಗೆ ಮಸಾಲೆ ಐಟಮ್ಗಳು ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ, 1/2 ಟೀ ಸ್ಪೂನ್ ಖಾರದ ಪುಡಿ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಕುದ್ದಿದೆ. ಈಗ ಅದಕ್ಕೆ ಪನ್ನೀರ್ ನಾವೇನು ಹುರಿದಿಟ್ಕೊಂಡಿದ್ವಲ್ಲ, ನೋಡಿ ಈ ಥರ ಹುರಿದಿಟ್ಕೊಂಡಿದ್ವಿ ಪನ್ನೀರು. ಇದನ್ನು ಈಗ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ವೆರಿ ಸಿಂಪಲ್ ರೆಸಿಪಿ ಪಾಲಕ್ ಪನ್ನೀರ್. ಇದು ಹೋಟೆಲಲ್ಲಿ ಮಾಡೋಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಮನೆ ಶೈಲಿಯಲ್ಲಿ ಮಾಡಿರತಕ್ಕಂಥದ್ದು ಪಾಲಕ್ ಪನ್ನೀರ್. ಇದು ಒಂದು 5 ನಿಮಿಷ ಕುದಿಸ್ಬಿಟ್ಟೆ ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಫೈನಲ್ ಆಯಿತು ಇದು. ನೆಕ್ಸ್ಟ್ ಏನೋ ಒಂದು ಫೈನಲ್ ನೋಡೋಣಂತೆ, ಬನ್ನಿ ಫ್ರೆಂಡ್ಸ್.